ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜಶ್ರೀ ರಘು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತ ನೀವು ಥಂಬ್ನೇಲ್ ನೋಡೇ ಗೊತ್ತಾಗಿರುತ್ತೆ. ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಸೊ ನಾವಿವತ್ತು ಮ್ಯಾಕ್ಸಿನ ಮೀಟ್ ಮಾಡಕ್ಕೆ ಬಂದಿದ್ವಿ. ಸೊ ಮ್ಯಾಕ್ಸಿ ಯಾರಪ್ಪ ಅಂದರೆ ನನ್ನ ಕಸಿನ್ ರೀಸೆಂಟಾಗೆ ಒಂದು ಪಪ್ಪಿ ತಂದಿದ್ರು. ಸೊ ಅದನ್ನು ನೋಡ್ಕೊಬರೋಣ ಅಂತ ಹಾಗೆ ಊರಿಗೆ ಹೋಗಿದ್ವಿ. ಸೊ ಬೇಸಿಕಲಿ ನಾವು ಮಾರ್ನಿಂಗ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಹೋಗೋಷ್ಟರಲ್ಲಿ. ನನ್ನ ಮಗನಿಗೆ ನಾನು ಮೊದಲೇ ಬೇರೆ ವ್ಲಾಗ್ಸ್ ಎಲ್ಲ ನೀವು ನೋಡಿದರೆ ನಾನು ಹೇಳ್ತಾ ಇದ್ದೀನಲ್ಲ, ಅವನಿಗೆ ಪೆಟ್ ಅಂದರೆ ಸಖತ್ ಇಷ್ಟ. ಸೊ ನಾನು ಅವನಿಗೂ ಒಂಥರ ಎಕ್ಸ್ಪೋಷರ್ ಆಗುತ್ತೆ, ಒಳ್ಳೆ ಎಕ್ಸ್ಪೋಷರ್. ಸೊ ಅವನಿಗೂ ಇಷ್ಟ ಆಗುತ್ತೆ. ತುಂಬ ದಿವಸ ಆದಮೇಲೆ ಇಷ್ಟು ಹತ್ತಿರದಿಂದ ಯಾವ್ದಾದ್ರು ಪ್ರಾಣಿ ಮುಟ್ಟಕ್ಕೆ ಬಿಡ್ತೀವಲ್ಲ ಅಂತ ನನಗೊಂದು ಖುಷಿ ಇತ್ತು. ಸೊ ಅದಕ್ಕೆ ಹೋಗಿದ್ವಿ. ಆ್ಯಂಡ್ ಅಲ್ಲೇ ನಾವು ಊರಿಂದ ಜೋಳ ಎಲ್ಲ ತೊಗೊಬಂದಿದ್ವಿ. ಸೊ ಅದನ್ನು ಅಷ್ಟೇ ಉಪ್ಪು ಖಾರ ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ವಿ. ಸೊ ಇಲ್ಲಿ ನಮ್ಮ ಅತ್ತೆ ಮಾವ ಮತ್ತು ಅವ್ರ ಮಕ್ಕಳೆಲ್ಲ ಇವಾಗ ಇರ್ತಾರೆ. ಸೊ ಫಸ್ಟ್ ನಮ್ಮ ಅಜ್ಜಿ ತಾತ ಎಲ್ಲ ಇಲ್ಲೇ. ಬೇಸಿಕಲಿ ಇದು ನಮ್ಮ ತಾಯಿ ಇದ್ದಾರಲ್ಲ, ಅವ್ರ ತವ್ರ ಮನೆ ಇದು. ಸೊ ನಾವೆಲ್ಲ ಚಿಕ್ಕ ವಯಸ್ಸಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಇಲ್ಲೇನೆ. ಸೊ ಇವಾಗ ಸುಮಾರು 4:30 ಆಗಿರುತ್ತೆ ಅನ್ಸುತ್ತೆ. ಗಾರ್ಡನಿಂಗ್ ಮಾಡಿದ್ದಾರೆ ಮುಂದೆನೆ. ಅದು ನನ್ನ ಮದುವೆ ಕೂಡ ಇಲ್ಲೇ ಆಗಿದ್ದು, ಇದೇ ಪ್ಲೇಸಲ್ಲಿ. ನನ್ನ ಮದುವೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಈ ಮನೆ ಎಲ್ಲ ಕಾಣಿಸುತ್ತೆ. ಸೊ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ, ಪೀಸಾಗಿ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ಸೊ ಅದೇ ಸಂಜೆ ಗಾರ್ಡನಿಂಗ್ ಮಾಡ್ತಿದ್ರು ನಮ್ಮ ಅತ್ತೆ. ಅವ್ರು ಸ್ವಲ್ಪ ಬ್ಯುಸಿ ಇದ್ರು, ಗಿಡಗಳಿಗೆಲ್ಲ ನೀರು ಹಾಕ್ತಿದ್ರು. ನಾನು ಹಾಗೆ ಇಷ್ಟ ಹತ್ರ ಪಪ್ಪಿ ತಗೊಂಡು ಸುಮಾರು ದಿವಸ ಆಗಿತ್ತು. ಸೊ ತುಂಬ ನನಗೂ ಖುಷಿ ಆಯಿತು. ನನ್ನ ಮಗನ ಥರನೇ ನನಗೂ ಎಕ್ಸೈಟ್ಮೆಂಟ್ ಇತ್ತು. ಪಪ್ಪಿ ಚಿಕ್ಕದಿತ್ತಲ್ಲ, ಆಮೇಲೆ ಕ್ಯೂಟ್ ಇತ್ತು, ಶಿಡ್ಜು. ಸೊ ನನ್ನ ಮಗನಿಗೆ ತಂದು ಕೊಡಿ ಅಂತ ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೆ. ಬಟ್ ಆನ್ಸರ್ ಎಕ್ಸ್ಪೆಕ್ಟೆಡೇ ಇತ್ತು. ಇಲ್ಲ ಬೇಡ, ಇವಾಗಲೇ ಮಗು ಇದೆ, ಚಿಕ್ಕದು, ನೋಡ್ಕೊಳಕ್ಕೆ ಕಷ್ಟ ಆಗುತ್ತೆ, ನೀನು ಅದನ್ನು ಬೇರೆ ಇನ್ನೆಲ್ಲಿ ನೋಡ್ಕೊತೀಯಾ ಅನ್ನೋದು. ಸೊ ಇವಾಗೆಲ್ಲ ಅವನಿಗೆ ಯಾವ ಥರ ನಾವು ಇಮಿಟೇಟ್ ಮಾಡ್ತೀವಿ ಅಂದರೆ ಸೌಂಡ್ ಆದರೂ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ನಾವು ಏನಾದರೂ ಆ್ಯಕ್ಷನ್ ತೋರಿಸ್ಬೋದು, ಅವ್ನು ಅದೇ ಥರ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ನಾನು ಅದು ಸೌಂಡ್ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ. ಯಾಕಂದರೆ ನೀವು ಲೈವ್ ಎಕ್ಸಾಂಪಲ್ಸ್ ತೋರಿಸೋಷ್ಟು ಅವರು ಕಲಿಯೋದು ಆಸಕ್ತಿ ಅಷ್ಟೇ ಜಾಸ್ತಿ ಆಗುತ್ತಲ್ಲ. ಸೊ ಅದಕ್ಕೇ. ಆಮೇಲೆ ಫಸ್ಟ್ ಹೇಗಿತ್ತು ಅಂದರೆ ಮಾರ್ನಿಂಗ್ ಸುಮಾರು ಮಧ್ಯಾಹ್ನ ನಾವು ಬಂದಿದ್ವಲ್ಲ, ಆವಾಗ ಇದು ಅವನ ಹಿಂದೆ ಓಡ್ತಾ ಇತ್ತು. ಸಂಜೆ ಆಗ್ತಾ 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 ಇವನು ಹೇಗಾಗ್ಬಿಟ್ಟ ಅಂದರೆ ಇವನು ಅದ್ರ ಹಿಂದೆ ಓಡಕ್ಕೆ ಸ್ಟಾರ್ಟ್ ಮಾಡ್ದ. ಇವರಿಬ್ರು ಬಾಂಡಿಂಗ್ ಅಷ್ಟು ಕ್ಲೋಸ್ ಆಗೋಯ್ತು. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಅವನು ಅದಕ್ಕೆ ಏನಾದರೂ ಹಾರ್ಮ್ ಮಾಡಿಲ್ಲ ಅಂದರೆ ಸಾಕು, ಅದಕ್ಕೇನು ತೊಂದರೆ ಕೊಟ್ಟಿಲ್ಲ ಅಂದರೆ ಸಾಕು ಅಂತ ಅನ್ಸ್ಬಿಡ್ತು. Good boy, good boy, good boy. Hey, Sapa, sit, sit. Good boy. Bye, kade ba. ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲಿ ಬಂತು ನೋಡಿ. ಸೊ ನನ್ನ ಕಸಿನ್ ಬೇಸಿಕಲಿ ಅದನ್ನ ಮಗುಗಿಂತ ಜಾಸ್ತಿ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಸೊ ಇದು ಅದ್ರದ್ದು ಗ್ರೂಮಿಂಗ್ ಕಿಟ್ ಏನೇನಿದೆ, ಅದ್ರ ಮೆಡಿಸಿನ್ಸ್ ಯಾವ ಥರ, ಆಮೇಲೆ ಒಂದು ಶಿಡ್ಜು ಯಾರಾದರೂ ಪ್ಲಾನ್ ಮಾಡ್ತಿದ್ರೆ ಸಾಕಕ್ಕೆ ಏನೆಲ್ಲ ತಲೆಯಲ್ಲಿ ಇಟ್ಕೋಬೇಕು ಅಂತ ನಾನು ಸ್ವಲ್ಪ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಟಿಪ್ಸ್ ಕೊಡ್ತೀನಿ ಇವಾಗ. ಸೊ ಅವ್ರು ಏನೇನು ಇಟ್ಕೊಂಡಿದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಸೊ ಅದಕ್ಕೆ ಟವಲಿಂದ ಹಿಡಿದು ಎಲ್ಲ ಪ್ರತಿ ಒಂದು ಗ್ರೂಮಿಂಗ್ ಸೆಟ್ ಎಲ್ಲ ಇಟ್ಕೊಂಡಿದ್ದಾರೆ. ಸೇಮ್ ನಮ್ಮ ಪಾಪುಗೆ ಯಾವ ಥರ ಟವಲ್ ಯೂಸ್ ಮಾಡ್ತೀವೋ ಅದೇ ತರ ಟವಲ್ ನೋಡಿ. ಅದಕ್ಕೆ ಹುಡೆಡ್ ಕ್ಯಾಪ್ ಕೂಡ ಇದೆ, ತುಂಬಾ ಸಾಫ್ಟ್ ಮೆಟೀರಿಯಲ್ ಕೂಡ ಇತ್ತು, ಸಖತ್ತಾಗಿತ್ತು. ಆಮೇಲೆ ಅದಕ್ಕೆ ಡೈಪರ್ ಕೂಡ, ನನಗೆ ನಿಜ ನಾಯಿಗೆ ಈ ತರ ಡೈಪರ್ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಬಾಲಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ರಲ್ಲಿ, ಅದೂ ಕ್ಯೂಟ್ ಅಂಡ್ ಸಾಫ್ಟ್ ಆಗಿತ್ತು. ನೋಡಿ ನನ್ನ ಮಗನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ನಾನು ಹೇಗೆ ರೆಸ್ಟ್ ಮಾಡ್ತಾ ಇದ್ದಾನೆ ಅಂತ ಮ್ಯಾಕ್ಸಿ. ಇದು ಫೇಸ್ ಟವಲ್. ಇದೆಲ್ಲ ಫುಡ್ ಅಂದ್ರೆ ಪಪ್ಸ್ ಸ್ಟಾರ್ಟರ್ ಫುಡ್ ಇರುತ್ತಲ್ಲ, ನಮ್ಗೇನಾದ್ರೂ ಸ್ನ್ಯಾಕ್ಸ್ ತಿಂತೀವಲ್ಲ ಆ ತರ ಅದ್ರದ್ದು ಫುಡ್ ಇದು. ಸೊ ಅದಕ್ಕೆ ನೋಡಿ ಫೀಡಿಂಗ್ ಬೌಲ್ ಇಟ್ಟಿದ್ದಾರೆ. ಸೊ ಪ್ರತಿಯೊಂದು ನನ್ಗೆ ಅಲ್ಲಿ ಹೇಗ್ ಅನ್ಸ್ತು ಅಂದ್ರೆ ಇವ್ರು ತುಂಬಾ ಬೇರೆ ಲೆವೆಲ್ ಅಲ್ಲಿ ಪಪ್ಪಿನ ಸಾಕ್ತಾ ಇದ್ದಾರೆ. ಇದು ಅದ್ರದ್ದು ವಾಟರ್ ಬಾಟಲ್ ಕ್ಯಾಪ್. ಸೊ ನಾನು ಅದೇ ಹೇಳ್ತಾ ಇದ್ದೆ, ಆಲ್ರೆಡಿ ಮಗುಗಿಂತ ಜಾಸ್ತಿನೇ ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂತ. ಸೊ ಇದು ಅದ್ರದ್ದು ಟಾಯ್ಸ್. ಸೊ ಇದು ನೀವು ಡ್ಯೂರೋಸೆಲ್ ಗೊಂಬೆ ನೋಡ್ತೀವಲ್ಲ, ನಿಮ್ಗೆ ನೆನಪಿರುತ್ತೆ. ಸೊ ಆ ತರನೇ ಗೊಂಬೆ. ಇದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಓಡಾಡ್ತಾ ಇರುತ್ತೆ. ಆಕ್ಚುಲಿ ನನ್ನ ಮಗ ಬೆಳಿಗ್ಗೆ ಮಾರ್ನಿಂಗ್ ಬಂದಾಗ ಅವ್ನ ಶೂಸ್ ಅಲ್ಲಿ ಗೊಂಬೆ ಇತ್ತು. ಸೊ ಆ ಗೊಂಬೆನ ಇಟ್ಕೊಂಡು ಬಿಡ್ತಾನೆ ಇಲ್ಲ. ಎಷ್ಟು ಸಲ ಅವ್ನ ಹಿಂದೆ ಹೋಗಿದೆ ಅಂದ್ರೆ ಅಷ್ಟು ಸಲ. ನಾನು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಸೊ ಇದಾದ್ರ ಬೆಡ್ ಫುಲ್ ಕಾಸಿ ಅಂಡ್ ಸಾಫ್ಟ್ ಆಗಿದೆ. ಅಂಡ್ ಇದು ಬಂದು ಅದ್ರ ಕೋಮ್. ಆ್ಯಂಡ್ ಅದ್ರದ್ದು ಫ್ಲಫಿ ಹೇರ್ ಇರುತ್ತಲ್ಲ, ಅದು ಸ್ಮೂತಾಗೆ ಸಾಫ್ಟಾಗೆ ಏನು ಸಿಕ್ಕಿಲ್ಲದೆ ನೀಟಾಗೆ ಕೂಮ್ ಮಾಡ್ಬೋದು ಅದನ್ನು.
ಆ್ಯಂಡ್ ಇದ್ರದ್ದು ವೆಟ್ ವೈಪ್ಸ್. ಆಮೇಲೆ ಕೂದಲು ಸ್ನಾನ ಮಾಡಾದ್ಮೇಲೆ ನಾವು ಹೇಗೆ ಡ್ರೈ ಮಾಡ್ತೀವೋ ಸೊ ಅದಕ್ಕೋಸ್ಕರನೇ ಸಪ್ರೇಟಾಗಿ ಹೇರ್ ಡ್ರೈಯರ್ ತಗೊಂಡಿದ್ದಾರೆ. ಆ್ಯಂಡ್ ಅದ್ರದ್ದು ಶ್ಯಾಂಪೂ. ಸೊ ರೇಟ್ ನೋಡ್ಬೋದು ನೀವು, ಸುಮಾರು 450 ರೂಪಾಯಿ ಹಾಕಿದ್ದಾರೆ. ಸೊ ಯಾಕಂದ್ರೆ ಮೇಂಟೈನ್ ಕೂಡ ಹಾಗೆ ಮಾಡ್ಬೇಕಾಗತ್ತೆ. ಸೊ ನಾವು ಸುಮ್ಮನೆ ತಗೊಳೋದಲ್ಲ, ಅದನ್ನ ಹೇಗ್ ನೋಡ್ಕೊಂತೀವಿ ಅಂತ ಡಿಪೆಂಡ್ ಆಗತ್ತೆ. ಸೊ ಇದೇ ಅದ್ರದ್ದು ಶ್ಯಾಂಪೂ. ಸೊ ಕೂದಲು ಶೈನಿ ಅಂಡ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಆ ತರ ಶಾಂಪೂ ಯೂಸ್ ಮಾಡ್ಬೇಕು. ಆಮೇಲೆ ಅದ್ರ ಸ್ಪೆಸಿಫಿಕ್ ಫುಡ್ಡೇ ಇರುತ್ತೆ, ಅದ್ರ ಮೇಂಟೆನೆನ್ಸ್ ಹಾಗೆ ಮಾಡ್ಬೇಕು. ಸೊ ಸುಮಾರು ನೀವ್ ಯಾರಾದ್ರೂ ಲೈಕ್ ಹಿಜ್ಜು ತಗೊಳಕ್ಕೆ ಪ್ಲಾನ್ ಮಾಡ್ತಿದ್ರೆ ಫಸ್ಟ್ ಲೈಕ್ ನಿಮ್ ಬಜೆಟ್ ಅಲ್ಲಿ ನೋಡ್ಕೊಳ್ಳಿ, ಲೈಕ್ ನೀವು ಮೇಂಟೈನ್ ಮಾಡ್ಬೋದು. ಬಿಕಾಸ್ ನಾವು ತಿನ್ನೋ ಫುಡ್ ಎಲ್ಲಾನೇ ಅದಕ್ಕೆ ಹಾಕಕ್ಕಾಗಲ್ಲ, ಬಿಕಾಸ್ ಅದಕ್ಕೆ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ. ಲೈಕ್ ಇವಾಗ ಅದಕ್ಕೆ ಕರ್ಡ್ ಎಲ್ಲ ಕೊಡಲ್ಲ, ಸ್ಪೈಸಿ ಫುಡ್ ಕೊಡಲ್ಲ, ಬಿಕಾಸ್ ಕೂದಲು ಎಲ್ಲ ಲೈಕ್ ಉದ್ರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಲೈಕ್ ಹುಷಾರಾಗೆ ಲೈಕ್ ಪೆಡಿಯಾಟ್ರಿಕ್ ಹತ್ರ ಲೈಕ್ ವೆಟೇರಿಯನ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಚೆಕ್ ಮಾಡ್ಕೊಂಡು ಲೈಕ್ ಎಲ್ಲ ನೋಡ್ಕೊಂಡು ತಗೋಬಹುದು. ಸುಮಾರು ಲೈಕ್ ಇದ್ರ ನನ್ ಗೊತ್ತಿರಂಗೆ ರೇಂಜ್ ಆಲ್ಮೋಸ್ಟ್ 15 to 20 ಇರುತ್ತೆ. ಆಮೇಲೆ ಇದ್ರ ಮೇಂಟೆನೆನ್ಸ್ ಎಲ್ಲ ಆಲ್ಮೋಸ್ಟ್ ಮಂತ್ಗೆ ಲೈಕ್ 5 to 6,000 ಬೇಕೇ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಬಜೆಟ್ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ನಾವ್ ಎಷ್ಟಿದ್ರ ಜೊತೆ ಎಂಜಾಯ್ ಮಾಡ್ತೀವೋ ಅಷ್ಟೇ ಲೈಕ್ ಅದನ್ನ ಮೇಂಟೈನ್ ಕೂಡ ಚೆನ್ನಾಗಿ ಮಾಡ್ಬೇಕು. ಆಮೇಲೆ ಇದು ಆಕ್ಟಿವ್ ಕೂಡ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಇದೆ. ಅಂಡ್ ನೀವ್ ನೋಡ್ತಿರಂಗೆ ನನ್ನ ಕಸಿನ್ ಸಖತ್ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ. ಲೈಕ್ ನನ್ನ ಕಸಿನ್ ಕೂಡ ಅಷ್ಟೇ, ಆಮೇಲೆ ಅವರ ವೈಫ್ ಕೂಡ ಅಷ್ಟೇ. ಅವ್ರು ರೀಸೆಂಟ್ ಆಗಿ ಮದ್ವೆ ಆಗಿದ್ದು. ಶಿ ಇಸ್ ಲೈಕ್ ವೆರಿ ಡೌನ್ ಟು ಅರ್ತ್ ಆಕ್ಚುಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಅಂಡ್ ಇಲ್ಲಿ ನೋಡ್ಬೋದು ನೀವು ಲೈಕ್ ಎಷ್ಟು ಚೆನ್ನಾಗಿ ಅದನ್ನ ಲೈಕ್ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಇಬ್ರು ಸೇರ್ಕೊಂಡು ಅಂತ. ಆಮೇಲೆ ಅದು ಕೂಡ ಅಷ್ಟೇ, ಸಿಟ್ಟಂದಿದ ತಕ್ಷಣ ಅದು ಕೂತ್ಕೊಳ್ಳುತ್ತೆ, ಸ್ಟ್ಯಾಂಡ್ ಆದ ತಕ್ಷಣ ನಿಂತ್ಕೊಡುತ್ತೆ. ಸೊ ಅದು ಕೂಡ ಲೈಕ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಮತ್ತೆ ಟ್ರೈನ್ ಮಾಡಿದ್ದಾರೆ. ಚೆನ್ನಾಗಿ ಆಟ ಆಡ್ಕೊಂಡು ಆರಾಮ್ಸೆ ಎಲ್ಲಾರ ಜೊತೆನೂ ಚೆನ್ನಾಗಿರತ್ತೆ. ನನ್ ಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಲೈಕ್ ಬರಕ್ ಮನ್ಸೇ ಇರ್ಲಿಲ್ಲ ಅವತ್ತು ಅಲ್ಲಿಂದ. ಬಟ್ ಏನ್ ಮಾಡೋದು, ಲೈಕ್ ಬರ್ಲೇಬೇಕಿತ್ತು ಮನೆಗೆ. ಇವರೇ ನನ್ನ ಕಸನ್, ಪ್ರೌಡ್ ಓನರ್ಸ್ ಆಫ್ ಮ್ಯಾಕ್ಸಿ. ಸೊ ಅವರು ಮತ್ತೆ ಅವ್ರ ವೈಫ್. ನೆಕ್ಸ್ಟ್ ನನ್ನ ಕಸಿನ್ ಅವ್ರದ್ದು ಹೆಂಡತಿದು ಬರ್ಡೇ ಇರೋದ್ರಿಂದ ನೈಟ್ ಔಟ್ ಹೋಗಿದ್ವಿ. ಸೊ ಮ್ಯಾಕ್ಸಿ ಕೂಡ ಅಷ್ಟೇ ಸ್ಕಾರ್ಫ್ ಹಾಕೊಂಡು ಆರಾಮ್ಸೆ ಡ್ಯಾಶ್ ಬೋರ್ಡ್ ಮೇಲೆ ಕುತ್ಕೊಂಡು ಆಚೆ ಕಡೆ ಕರ್ಕೊಂಡು ಹೋಗಿದ್ರು. ಇಬ್ರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಡಾಗ್ ಲವರ್ಸ್, ಅವ್ರಿಗೆ ಅಷ್ಟು ಇಷ್ಟ. ಲೈಕ್ ನನ್ನ ಕಸಿನ್ ಕೂಡ ಮುಂಚೆ ಒಂದು 10 to 12 ಲೈಕ್ ಬ್ರೀಡ್ ಎಲ್ಲ ಲೈಕ್ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದ. ನಿಜ ಮಾತ್ರ ಹೇಳ್ತೀನಿ, ಪೆಟ್ಟಿದ್ರೆ ಮನೇಲಿ ಒಳ್ಳೆ ಕಂಪೇನಿಯನ್. ಹಾಗೆ ಇನ್ನ ರಾತ್ರಿ ಆಯ್ತು ಅಂತ ನಾವು ಮನೆ ಕಡೆ ಹೊರಟ್ವಿ. ಬರ್ಬೇಕಾದ್ರೆ ನನ್ನ ತಮ್ಮ ನನ್ಗೆ ಲೈಕ್ ಗೋಬಿ ತಂದ್ಕೊಟ್ಟ. ಸೊ ಅದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿ ಇಷ್ಟ ಅಂತ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಹಾಕ್ಸಿದ್ದ. ಸೊ ನಾನು ತಿಂದು ಲೈಕ್ ಎಲ್ಲರಿಗೂ ಸರ್ವ್ ಮಾಡಿದೆ. ಸೊ ಅಷ್ಟರಲ್ಲೇ ನಮ್ಮ ಮನೆಯವರು ಲೈಕ್ ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀನಿ ಅಂತ ಹೇಳಿದ್ರು. ಸೊ ಅವ್ರ ಮಗನ್ ನೋಡಕ್ ಬಂದಿದ್ರು. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಕೋಲ್ಡ್ ಕಾಫಿ ಮಾಡಿದ್ದೆ. ಸೊ ಅದ್ರ ರೆಸಿಪಿನೇ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದು ಲೈಕ್ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಪ್ಲೀಸ್ ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಂಡ್ ಬ್ಲಿಂಕಿಟ್ ಇಂದ ಆರ್ಡರ್ ಬರೋದಿತ್ತು. ಬ್ಯಾಟ್ರಿ ಶೆಲ್ ಎಲ್ಲ ಖಾಲಿ ಆಗಿದ್ವು ರಿಮೋಟ್ ಅಂತ ತರಿಸಿದ್ದೆ. ನನ್ನ ಮಗ ಕೂಡ ಅಷ್ಟೇ ಸಾಂಗ್ ಸಖತ್ ಎಂಜಾಯ್ ಮಾಡ್ತಾನೆ. ಸೊ ಡಾನ್ಸ್ ಎಲ್ಲ ಕಲ್ತಿದ್ದಾನೆ. ಸೊ ಅದನ್ನೇ ಮಾಡ್ತಾ ಇದ್ದ. ಆಮೇಲೆ ಸ್ವಲ್ಪ ಫ್ಲಾಶ್ ಕಾರ್ಡ್ಸ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ನಲ್ಲ. ಸೊ ನಮ್ಮ ಮನೇಲಿ ತುಂಬಾ ಟೈಮ್ ಜಸ್ಟ್ ಫ್ಲಾಶ್ ಕಾರ್ಡ್ಸೇ ಓಡಾಡ್ತಾ ಇರ್ತವೆ. ಸೊ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಎಲ್ಲ ಡಿನ್ನರ್ ರೆಡಿ ಆಗಿತ್ತು. ಸೊ ಜಾಸ್ತಿ ಏನಿಲ್ಲ, ಫಿಶ್ ಫ್ರೈ, ಫಿಶ್ ಸಾಂಬಾರ್ ಮತ್ತೆ ಲಿವರ್ ಗ್ರೇವಿ ಮಾಡಿದ್ರಿ. ಸೊ ಅದನ್ನೇ ಲೈಕ್ ಊಟ ಮಾಡ್ತಾ ಇದ್ರು. ಕೇಳ್ತಾ ಇದ್ರು ಏನು ಇಷ್ಟೊಂದು ವೆರೈಟಿ ಮಾಡ್ಬಿಟ್ಟಿದ್ರೆ. ಯೂಶಲಿ ನಾವು ಇಲ್ಲ ಮೀನ್ ತರಿಸ್ತೀವಿ, ಇಲ್ಲ ಚಿಕನ್ ತರಿಸ್ತೀವಿ. ಸೊ ಪ್ರಿವಿಯಸ್ ಡೇ ನನ್ನ ತಮ್ಮ ತಿನ್ಬೇಕಂತ ಲಿವರ್ ತರಿಸಿದ್ನಲ್ಲ, ಗ್ರೇವಿ ಮಾಡ್ಬೇಕು ಅಂತ ನೈಟ್ ಫ್ರಿಜ್ಗೆ ಎತ್ತಿಟ್ಟಿದ್ದೆ. ನೈಟ್ ಸಾಂಬಾರ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಗ್ರೇವಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನಮ್ಮಮ್ಮ ಮಂಗಳೂರು ಸ್ಟೈಲ್ ಅಲ್ಲಿ ಫಿಶ್ ಗ್ರೇವಿ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಸೊ ಅದ್ರ ರೆಸಿಪಿ ಏನಪ್ಪಾ ಅಂದ್ರೆ, ಸೊ ಈ ಮಸಾಲಾಗೆ ಸ್ವಲ್ಪ ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಧನಿಯಾ ಬೀಜ ಮತ್ತೆ ಚೂರ್ ಸಾಸಿವೆ, ಜೀರಿಗೆ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲೆ ಒಂದ್ ಸ್ವಲ್ಪ ಮೆಂತ್ಯ ಹಾಕೊಂಡು ಫುಲ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಎಸಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂಚೂರು ಟೊಮ್ಯಾಟೊ, ಒಂಚೂರು ಹುಣಸೆ ಹಣ್ಣು ಮತ್ತೆ ಒಂದ್ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಅದೇ ಪೇಸ್ಟ್ ನೀವು ಸಾಂಬಾರ್ಗೆ ಹಾಕ್ಬೋದು. ಫಿಶ್ ಕೂಡ ಅಷ್ಟೇ, ಲೈಕ್ ನಾವು ಗ್ರೇವಿಗೆ ಸಪ್ರೇಟ್ ಆಗಿ ತರಿಸಿದ್ವಿ, ಆಮೇಲೆ ಸಾಂಬಾರ್ಗೆ ಸಪ್ರೇಟ್ ಆಗಿ ತರಿಸಿದ್ವಿ.
ತುಂಬಾ ಫ್ರೆಶ್ ಇತ್ತು. ಮಾರ್ನಿಂಗೇ ತರಿಸಿದ್ವಿ, ನೈಟ್ ಬರ್ತಾರೆ ಅಂತ ಗೊತ್ತಿತ್ತು. ಸೊ ಮಾರ್ನಿಂಗೇ ತರಿಸಿ ಮ್ಯಾರಿನೇಟ್ ಎಲ್ಲ ಮಾಡಿದ್ವಿ. ಸೊ ಅದನ್ನೇ ನಾನು ನಿಮಗೆ ರೆಸಿಪಿ ಇವಾಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಸಾಂಬಾರು. ಸೊ ಇನ್ನೇನು ಜಸ್ಟ್ ಇಳಿಸ್ತೀವಿ 10 ಮಿನಿಟ್ಸ್ ಇದ್ದಾಗ ಆವಾಗ ಲೈಕ್ ಮೀನು ಹಾಕಬೇಕು, ಯಾಕಂದರೆ ಮೀನು ತುಂಬ ಬೇಗ ಬೆಂದ್ಬಿಡುತ್ತೆ. ಸೊ ನಾನು ಮಸಾಲಾಗೆ ಹೇಳಿದ್ನಲ್ಲ ಅಷ್ಟು ಐಟಮ್ಸ್ ಆಗಿ ರುಬ್ಬಬೇಕು. ನಾನು ಲೈಕ್ ಕ್ಲಿಯರಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಕ್ಲಿಯರಾಗಿ ತೋರಿಸ್ತೀನಿ ನಾವು ಮಸಾಲಾಗೆ ಏನೇನು ರುಬ್ಕೊಂಡಿದ್ವಿ. ಬಟ್ ಸಾಂಬಾರು ಮಾತ್ರ ಸೂಪರ್ ಟೇಸ್ಟಿಯಾಗಿ ಆಗಿತ್ತು. ಸೊ ಮಂಗಳೂರವ್ರು ಅದಕ್ಕೆ ಅಷ್ಟು ಫಿಶ್ನ ಇಷ್ಟಪಡ್ತಾರೆ. ಸೊ ನಾವು ಅಷ್ಟೇ ಲೈಕ್ ಈ ಥರ ಲೈಕ್ ಸಾಂಬಾರು ರೂಢಿ ಆದಮೇಲೆ ಇನ್ಮೇಲೆ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊತೀವಿ, ಇದೇ ಥರ ಸಾಂಬಾರು ಮಾಡಲಿಕ್ಕೆ ಮಾಡ್ತಾರೆ ನಮ್ಮ ಮನೇಲಿ. ಬಟ್ ಟೇಸ್ಟ್ ಸ್ವಲ್ಪ ಜಾಸ್ತಿ ಇತ್ತು ಈ ಟೈಮ್. ಸೊ ಅಮ್ಮನೂ ಅಷ್ಟೇ, ಅಮ್ಮ ಮಾಡಿದ್ದು ಆ್ಯಕ್ಚುಲಿ. ಸೊ ಅಮ್ಮ ಎಲ್ಲ ಮೀನುಗಳು ಹಾಕ್ತಾ ಇದ್ದಾರೆ. ಇನ್ನೇನು ಲೈಕ್ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವಾಗ ನಾನು ಲೈಕ್ ಇದಕ್ಕೆ ಮ್ಯಾರಿನೇಟ್ ಏನೇನು ಮಾಡಿದ್ವಿ ಫಿಶ್ ಫ್ರೈಗೆ ಅಂತ ತೋರಿಸ್ತೀನಿ. ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಇದು ಮೀನೆಲ್ಲ ಹಾಕಿದ್ಮೇಲೆ ಇನ್ನೊಂದು 5-10 ನಿಮಿಷ ಅಷ್ಟೇ, ಮ್ಯಾಕ್ಸಿಮಮ್ 10 ನಿಮಿಷ. ಆಮೇಲೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಸ್ಟವ್ ಆಫ್ ಮಾಡ್ಬೋದು. ಸೊ ಇಲ್ಲಿ ನಾವು ಮ್ಯಾರಿನೇಷನ್ಗೆ ಫಿಶ್ ಕಬಾಬ್ ಪೌಡರ್ ತೊಗೊಂಡಿದ್ದೀವಿ. ಸೊ ನಾವು ಲೈಕ್ 1 kg ಫಿಶ್ ಫ್ರೈಗೆ 2 ಪ್ಯಾಕೆಟ್ ತೇಜು ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ವಿ. ತುಂಬ ಸಿಂಪಲ್ ಇದೆ ಮ್ಯಾರಿನೇಷನ್, ಬಟ್ ಅಷ್ಟೇ ಟೇಸ್ಟ್ ಬರುತ್ತೆ ನಿಜವಾಗ್ಲೂ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಫ್ರೈ ಆದ್ಮೇಲೆ ಕೂಡ ಅಷ್ಟೇ ಎಲ್ಲೂ ಲೇಯರ್ ಥರ ಆಚೆ ಬರಲ್ಲ, ಸ್ಟಿಕ್ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರು. ಆಮೇಲೆ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ತವಾ ಫ್ರೈಯೇ ಮಾಡೋದು, ಬಟ್ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಕಡಾಯಿಯಲ್ಲಿ ಫ್ರೈ ಮಾಡೋಣ ಅನ್ಕೊಂಡ್ವಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂತಾರೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ ಚೆನ್ನಾಗಿ ಲೈಕ್ ಬಿಸಿನೀರು ಹಾಕಿ ಹುಣಸೆಹಣ್ಣು ಲೈಕ್ ನೆನಾಕಿ ಅದ್ರ ರಸ ಹಾಕೋಬೇಕು. ಆಮೇಲೆ ನಮಗೆ ಯಾವ ಥರ ಹುಳಿ, ನಮ್ಮ ಮನೇಲಿ ಸ್ವಲ್ಪ ಹುಳಿ ಜಾಸ್ತಿನೇ ತಿಂತಾರೆ, ಹಾಗಾಗಿ ಒಂದು ಲೈಕ್ 4 to 5 ಡ್ರಾಪ್ಸ್ ಲೆಮನ್ ಕೂಡ ಹಾಕೊಂಡ್ವಿ. ಆಮೇಲೆ ಎಷ್ಟು ಫಿಶ್ ಇದೆಯೋ ಎಲ್ಲಾನು ಜೊತೆಗೆ ಸ್ಲೋವಾಗಿ ಒಂದೊಂದೇ ಕ್ಲೀನಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು ನಾವು ನೀಟಾಗಿ. ಲೈಕ್ ಸಂದಿಯಲ್ಲಿ ಅದ್ರಲ್ಲಿ ಗ್ಯಾಪ್ಸ್ ಇರ್ದಂಗೆ, ಬಿಕಾಸ್ ಅಲ್ಲಿ ಲೈಕ್ ಹಸಿ ಅನ್ಸುತ್ತಲ್ಲ. ಸೊ ಅದಕ್ಕೆ ನೀಟಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಈ ಥರ ನಾವು ಕಡಾಯಿಯಲ್ಲಿ ಲೈಕ್ ಸ್ವಲ್ಪ ಎಣ್ಣೆ, ಫುಲ್ ಡೀಪ್ ಫ್ರೈ ಕೂಡ ಇಲ್ಲ, ಸೊ ಮಿನಿಮಮ್ ಸ್ವಲ್ಪ ಎಣ್ಣೆಯಲ್ಲಿ ಬೇಗ ಆಗುತ್ತೆ ಅಂತ. ಆಮೇಲೆ ನಮ್ಮ ಮಮ್ಮಿ ಮಲ್ಟಿ ಟಾಸ್ಕಿಂಗ್, ಇನ್ನೊಂದು ಕಡೆ ಮುದ್ದೆ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಒಂದು ಕಡೆ ಮುದ್ದೆ, ಒಂದು ಕಡೆ ಸಾಂಬಾರು, ಇನ್ನೊಂದು ಕಡೆ ಫಿಶ್ ಫ್ರೈ. ಸೊ ಹಾಗೆ ಎಲ್ಲ ಲೈಕ್ ರೆಡಿ ಮಾಡಿಕೊಂಡ್ರು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನೋಡ್ಬೋದು ಇಲ್ಲಿ ಕೋಟಿಂಗ್ ಎಷ್ಟು ಚೆನ್ನಾಗಿ ಸ್ಟಿಕ್ ಆಗಿದೆ ಅಂತ. ಸೊ ನಾ ಹೇಳಿರೋ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ, ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ, ನಿಮಗೆಲ್ಲ ಲೈಕ್ ಆಗಿರುತ್ತೆ ಅನ್ಕೊತೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಆಲ್.